ನಮಸ್ಕಾರ ವೀಕ್ಷಕರೇ, ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾವು ಇವಾಗ ಪ್ಯಾಲೇಸ್ ಗೇಟ್ ನಂಬರ್ 2ಗೆ ಬಂದಿದ್ವಿ. ಯಾಕಂದರೆ ಇಲ್ಲಿ ಪ್ರತಿ ವರ್ಷ ನಡೆಯೋ ಹಾಗೆ ಈ ವರ್ಷವೂ ಕೇಕ್ ಶೋ ನಡೀತಾ ಇದೆ. ಆ ಕೇಕ್ ಶೋನ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿದಿರಲ್ಲ ವೀಕ್ಷಕರೇ, ಇಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಇಲ್ಲೊಂದು ಫೋಟೋ ಬೂತ್ ಇಟ್ಟಿದ್ದಾರೆ. ಜನರಿಗೆ ತಮ್ಮ ಬೇಕಾದ ಥರ ಫೋಟೋ ಅನುಕೂಲ ಮಾಡ್ಕೊಂಡಿದ್ದಾರೆ. ಅದೇ ಥರ ಅದ್ರ ಪಕ್ಕದಲ್ಲೇ ಇಲ್ಲಿ ಒಂದು ಲಕ್ಕಿ ಡ್ರಾ ಅಂತ ಇಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ ಟಿಕೆಟ್ ಮೇಲೆ ಅವ್ರ ಹೆಸರು ಬರುತ್ತೆ. ಲಾಸ್ಟಲ್ಲಿ ಯಾರಿಗೆ ಪ್ರೈಸ್ ಬರುತ್ತೆ ಅಂತ ಅದು ಪ್ರೈಸ್ನ ಅನೌನ್ಸ್ ಮಾಡ್ತಾರೆ. ಸೊ ಮತ್ತೆ ಬನ್ನಿ ಮುಂದೆ ನೋಡೋಣ. ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀನಿ. ಅಲ್ಲ, ಇಲ್ಲ ಫಸ್ಟ್ ನೋಡಿದ್ದೀನಿ, ಆದರೆ ಈ ಶೋಗೆ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ. ಎಷ್ಟು ಸಾರಿ ಬಂದಿದ್ದೀರಾ ಮ್ಯಾಮ್? ಅಂದರೆ ಮೊದಲು ಒಂದು 3-4 ಸರಿ ಬಂದಿದ್ದೀನಿ. ಈ ಸಾರಿ ಹೇಗೆ ಅನಿಸ್ತಿದೆ ಮ್ಯಾಮ್? ಈ ಸಾರಿ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟಿಲ್ ನಮ್ಮ ಕರ್ನಾಟಕ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಇನ್ನೂ ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ತೋರಿಸೋದು ಅದು ಮಾಡಬೇಕಾಗಿತ್ತು. ಆದರೂ ಪರವಾಗಿಲ್ಲ. SM ಕೃಷ್ಣ ಅವರು ಮತ್ತು ರತನ್ ಟಾಟಾ ಎಲ್ಲ ಇದೆ, ಚೆನ್ನಾಗಿದೆ. ಕೆಂಪೇಗೌಡರು ಮಾಡಿದ್ದಾರೆ ಮೇನ್ ಆಗಿ, ಅದು ತುಂಬ ಚೆನ್ನಾಗಿದೆ. ಇದರಲ್ಲಿ ಜಾಸ್ತಿ ಇಷ್ಟ ಆಗಿರೋ ಕೇಕ್ ಆದರೆ ಜಾಸ್ತಿ ಇಷ್ಟ ಆಗಿರೋ ಕೇಕು ಅದೇ ಕೆಂಪೇಗೌಡರು ಚೆನ್ನಾಗಿ ಮಾಡಿದ್ದಾರೆ. ಲಕ್ಷ್ಮಿ ರೆಗ್ಯುಲರ್ ಆಗಿ ಎವ್ರಿ ಇಯರ್ ಬರ್ತಿದ್ದೀವಿ. ಸೊ ಎಲ್ಲದಕ್ಕಿಂತ ಈ ಇಯರ್ ಸ್ಪೆಷಲ್ ಏನಂತ ಅಂದರೆ ರಾಮ ಮಂದಿರ ಮಾಡಿದ್ದೀವಿ. ಅದು ಚೆನ್ನಾಗಿದೆ. ರಾಮ ಮಂದಿರ ಶಾಪಿಂಗ್ ಎಲ್ಲ ಇರುತ್ತೆ, ಅದು ಓಕೆ, ರೀಸನಬಲ್. ಸ್ವಲ್ಪ ಕಾಸ್ಟ್ಲಿದು ಇರುತ್ತೆ, ಕಡಿಮೆ ರೇಟ್ದು ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಆದರೆ ಇನ್ನೂ ಸ್ವಲ್ಪ ರೀಸನಬಲ್ ಆಗಿದ್ದರೆ ಚೆನ್ನಾಗಿದೆ. ಆಮೇಲೆ ಮೇನ್ ಏನಂತಂದರೆ ಎಂಟ್ರಿ ಫೀಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಮಕ್ಕಳು ಕೂಡ ಸೇಮ್ ಕಾಸ್ಟ್ ಇದೆ. ಮಕ್ಕಳು ಬರೋದೇ ಮಕ್ಕಳಿಗೋಸ್ಕರ. ಸೊ ಮಕ್ಕಳಿಗೂ ಸ್ವಲ್ಪ ಚಾರ್ಜಸ್ ಕಡಿಮೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಜಾಸ್ತಿ ಅಂದರೆ ನಾನು ಆ್ಯಕ್ಚುಲಾಗಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೀನಿ. ಸಿಂಗಲ್ ಜೊತೆಗೆ ಬಂದಿದ್ದೀನಿ. ಸೊ ಜಾಸ್ತಿ ಏನಾದರೂ ಹೊಸದಾಗಿ ಎಕ್ಸ್ಪ್ಲೋರ್ ಏನಾದರೂ ಮಾಡಿರ್ತಾರೆ ಅಂತ. ಬಟ್ ಆದರೆ ರೆಗ್ಯುಲರ್ ಕೇಕ್ ಶೋ ಥರನೇ ಇದೆ. ಏನಂತ ಅಂದರೆ ಒಂದು 20 to 30 ಸ್ಟೋರ್ಸ್ ಜಾಸ್ತಿ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ರೆಗ್ಯುಲರ್ ಆಗಿ ಇದೆ, ಜಾಸ್ತಿ ಚೇಂಜಸ್ ಇರಲಿಲ್ಲ ಅಷ್ಟೇ. ಥ್ಯಾಂಕ್ ಯು.
ನಮಸ್ಕಾರ. GFC ಕೃಷ್ಣಪ್ಪ. ಇದು ನಮ್ಮದು ಪ್ರಾಡಕ್ಟು. GFC ಅಂದರೆ ಎಲ್ರಿಗೂ ಗೊತ್ತಿದೆ. ನಾನು ಜಿ ಕನ್ನಡದಲ್ಲಿ ಶೆಫ್. ನಾನು ಒಂದು 500 ಶೋ GFCಲಿ ಮಾಡಿದ್ದೀನಿ. ಒಗ್ಗರಣೆ ಬಿಲ್ ಮಾಡಿದ್ದೀನಿ. ಕಲರ್ಸ್ ಕನ್ನಡದಲ್ಲಿ ಸವಿರುಚಿ ಬರ್ತಾಯಿತ್ತು, ಅದನ್ನು ಮಾಡಿದ್ದೀನಿ. ಯಾರು ಗೊತ್ತಿಲ್ಲ ಕೃಷ್ಣಪ್ಪ ಅಂದರೆ ಜಗತ್ತಿಗೆ ಗೊತ್ತಲ್ಲ. 2.5-3 ಕೋಟಿ ಜನ ಫ್ಯಾನ್ಸ್ ಇದ್ದಾರೆ. ನಮ್ಮದು ಓನ್ ಪ್ರಾಡಕ್ಟ್ ಇದೆ. GFC ಗರಂ ಮಸಾಲ ಇದೆ. ನೋಡಿ, ನಿಮಗೆ ನಮಸ್ಕಾರದಿಂದ ಸ್ಟಾರ್ಟ್ ಮಾಡ್ತೀನಿ. ನಮಸ್ಕಾರ. ನಿಮ್ಮ GFC ಕೃಷ್ಣಪ್ಪ ಎಲ್ಲಿದ್ದಾರೆ ನೋಡ್ತಾ ಇದ್ದೀರಾ? ನೋಡಿ, ಇಲ್ಲಿ ಕೇಕ್ ಸೋಲ್ ಇದ್ದಾರೆ GFC ಕೃಷ್ಣಪ್ಪನವರು. ಇಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಇದೆ ಕೇಕ್ ಶೋ ನಡೀತಾ ಇದೆ. ಫಸ್ಟ್ ನಡೀತಾ ಇದೆ ಸಂಜಾನಿ ಸ್ಕೂಲಲ್ಲಿ ನಡೀತಾ ಇದ್ದು ಈ ಕೇಕ್ ಶೋ. ಇದು 50ನೇ ಕೇಕ್ ಶೋ ಆಗಿರೋದ್ರಿಂದ ಇಲ್ಲಿಗೆ ಹಾಕಿದ್ದಾರೆ. ಇದನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಕೇಕ್ ಶೋನ. ಕೇಕೆಲ್ಲ ನಿಮ್ಗೆ 50 ದಿನ ಮಾಡಿ ತೋರಿಸಿದ್ದಾರೆ. ಮತ್ತು ಎಲ್ಲನೂ ತುಂಬ ಸ್ಟಾಲ್ಗಳೆಲ್ಲ ಬಂದಿದೆ, ಆಫರ್ಗಳೆಲ್ಲ ನಿಮ್ಗೆ ಸಿಗ್ತದೆ. ನಾನು ಇಲ್ಲಿ GFC ಕೃಷ್ಣಪ್ಪ, ನೀವು ಬಂದರೆ ನಾನು ಸಿಗ್ತೀನಿ ಇಲ್ಲಿ ಕೇಕ್ ಶೋನಲ್ಲಿ. ಕೊನೆ ಲಾಸ್ಟಲ್ಲಿ ಫುಡ್ ಕೌಂಟ್ರಲ್ಲಿದ್ದೀನಿ. ಫುಡ್ ಸ್ಟಾಲ್ ಅಂತ ಬರುತ್ತೆ, ಆ ಕೌಂಟ್ರಲ್ಲಿದ್ದೀನಿ. ನೀವು ನಮ್ಮ ಬಂದರೆ ಇಲ್ಲಿ ನಮ್ಮ ಪ್ರಾಡಕ್ಟ್ನ 20% ಡಿಸ್ಕೌಂಟಲ್ಲಿ ಪ್ರತಿಯೊಬ್ಬರು ಪರ್ಚೇಸ್ ಮಾಡ್ಬೋದು. 99ಗೆ ಎಲ್ಲ ಬಿರಿಯಾನಿ ಇಟ್ಟಿದ್ದೀವಿ, 99ಗೆ. ಯಾಕೆಂದರೆ ನೀವೆಲ್ಲ ಬಂದು ಊಟ ಮಾಡಿ ನಮ್ಮ ಬ್ರ್ಯಾಂಡ್ನ ಪ್ರೋತ್ಸಾಹಿಸಲಿ, ಇನ್ನೂ ಚೆನ್ನಾಗಿ ಊಟ ಮಾಡಿ ಟೇಸ್ಟ್ ಮಾಡಲಿ ಅಂತೇಳಿ ನಾನು ಇವೆಲ್ಲ ಮಾಡಿದ್ದೀನಿ. ಪ್ರಮೋಟ್ ಮಾಡೋಕ್ಕೆ ಬಂದಿದ್ದೀನಿ ಕಂಪ್ನಿನ. ಇಲ್ಲಿ ಬಂದು ನೀವು ನಮ್ಮ ಜೊತೆ ಸೆಲ್ಫಿ ತಗೋಬೋದು, ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಜೊತೆಗೆ ನಮ್ಮ ಪ್ರಾಡಕ್ಟಲ್ಲಿ ನೀವು 20% ಡಿಸ್ಕೌಂಟ್ ತೊಗೊಂಡು ನಿಮ್ಮ ಮನೆಗೂ ತೊಗೊಳ್ಬೋದು. ನೀವು ಅದೆಲ್ಲ ನಾವು ಎಲ್ಲೂ ಸಿಕ್ಕಿಲ್ಲ ಅಂದರೆ ನಮ್ಮ ಪ್ರಾಡಕ್ಟು ಅಮೆಝಾನ್ ಸಿಗುತ್ತೆ, GM ಆಟೋಲ್ಲಿ ಸಿಗುತ್ತೆ, ಮೀಶೋದಲ್ಲಿ ಸಿಗುತ್ತೆ. ಅದಲ್ಲದೆ ನೀವು ನನ್ನ ಡೈರೆಕ್ಟಾಗಿ ನೋಡ್ಬೇಕಂದ್ರೆ GFC ಒರಿಜಿನಲ್ ಅಂತ ಹೊಡೀರಿ, ನಮ್ಮ ಹೆಡ್ ಆಫೀಸ್ ಬರ್ತೀರಿ, ಅಲ್ಲೇ ಸಿಗ್ತೀನಿ. ನಮ್ಮ ಇತಿಹಾಸ ಗೊತ್ತೇ ಇದೆಯಲ್ಲ, 17-18 ವರ್ಷದಿಂದ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಇಲ್ಲಿ ತನಕ 250 ಫ್ರಾಂಚೈಸಿ ಕೊಟ್ಟಿದ್ದೀನಿ. ಯಾರು ಫ್ರಾಂಚೈಸಿ ತಗೋಬೇಕು ಅಂತಿದ್ದೀರೋ ನನ್ನ ಡೈರೆಕ್ಟಾಗಿ ಭೇಟಿ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಿರೋ ಕೇಕ್ ಶೋ ಹೇಗಿತ್ತು ಅಂತ. ಎಲ್ಲ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ, ಐಟಮ್ಸು ಚೆನ್ನಾಗಿದೆ, ಹಾಗೆ ಕೇಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.